ಸ್ನೇಹಿತರೆ, ಮುಂದೆ ನಡೆಯುವಂಥ ಹಲವಾರು ಪರೀಕ್ಷೆಗಳಲ್ಲಿ ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಕೇಳುತ್ತಾರೆ. ಅದಕ್ಕಾಗಿ ನಾವು KPSCಯ ಒಂದು ಪ್ರಮುಖ ಕಂಪ್ಯೂಟರ್ ಪ್ರಶ್ನೆಗಳನ್ನು ನೋಡೋಣ. ಜ್ಞಾನವನ್ನು ಪರೀಕ್ಷಿಸಿಕೊಳ್ಳಿ ಮತ್ತು ಖಚಿತಪಡಿಸಿಕೊಳ್ಳಿ. ಹಾಗಾದರೆ ಬನ್ನಿ, ಮೊದಲ ಒಂದು ಪ್ರಶ್ನೆ. ಈ ಕೆಳಗಿನಗಳಲ್ಲಿ ಯಾವ ಸಂವಹನ ವಾಹಿನಿಯು ಮೂಲದಿಂದ ಗಮ್ಯಸ್ಥಾನಕ್ಕೆ ಎರಡೂ ದಿಕ್ಕುಗಳಲ್ಲಿ ಏಕಕಾಲದಲ್ಲಿ ಡೇಟಾ ಪ್ರಸರಣಕ್ಕೆ ಅನುವು ಮಾಡಿಕೊಡುತ್ತದೆ? ಕಮ್ಯುನಿಕೇಷನ್ ಚಾನಲ್ ಅಂದರೆ ಈಗ ನೋಡಿ, ಈ ಒಂದು ಡೇಟಾ ಪ್ರಸರಣ ಇದೆ. ಆ ಒಂದು ಡೇಟಾ ಪ್ರಸರಣ ಎರಡೂ ಕಡೆ ದಿಕ್ಕುಗಳಲ್ಲಿ ಏಕಕಾಲದಲ್ಲಿ ಅನುವು ಮಾಡಿಕೊಡ್ಬೇಕು. ಅದು ಯಾವುದಂತ ಕೇಳಿದ್ದಾರೆ ನೋಡಿ ಆ ಕಂಪ್ಯೂಟರ್ಗಳಲ್ಲಿ. ಆಪ್ಷನ್ಸ್ ಎ ಕೊಟ್ಟಿದ್ದಾರೆ ಫುಲ್ ಡೂಪ್ಲೆಕ್ಸ್, ಆಪ್ಷನ್ಸ್ ಬಿ ಹಾಫ್ ಡೂಪ್ಲೆಕ್ಸ್, ಆಪ್ಷನ್ ಸಿ ಬರೀ ಡೂಪ್ಲೆಕ್ಸ್, ಆಪ್ಷನ್ಸ್ ಡಿ ಇವುಗಳಲ್ಲಿ ಯಾವುದಲ್ಲ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಫುಲ್ ಡೂಪ್ಲೆಕ್ಸ್ ನೋಡಿರಿ. ಆಪ್ಷನ್ ಸಿ ಫುಲ್ಲು ಡೂಪ್ಲೆಕ್ಸ್ ಏನಪ್ಪ ಅಂತಂದರೆ ಎರಡು ಕಡೆಯಿಂದ ಒಂದು ಡೇಟಾ ಪ್ರಸರಣ ಮಾಡುವಂಥ ಸಾಧನವಾಗಿದೆ, ಅದು ಫುಲ್ ಡೂಪ್ಲೆಕ್ಸ್. ಇದರ ಒಂದು ವಿವರಣೆ ನೋಡೋಣ. ಡೇಟಾ ಸಂವಹನದ 3 ಮುಖ್ಯ ವಿಧಾನಗಳಾವು ನೋಡ್ರಿ. ಅದರಲ್ಲಿ ಮೊದಲನೇದು ಸಿಂಪ್ಲೆಕ್ಸ್ ಅಂತ ಕಂಡು ಬರ್ತದೆ. ಆ ಸಿಂಪ್ಲೆಕ್ಸ್ ಏನು ಕಾರ್ಯಾಚರಣೆ ಮಾಡ್ತದಂದರೆ ಡೇಟಾ ಕೇವಲ ಒಂದು ದಿಕ್ಕಿನಲ್ಲಿ ಚಲಿಸುತ್ತದೆ. ಉದಾಹರಣೆಗೆ ಕೀಬೋರ್ಡ್ನಿಂದ ಕಂಪ್ಯೂಟರ್ಗೆ ಅಥವಾ ರೇಡಿಯೋ ಪ್ರಸಾರ. ನೋಡಿ ಇಲ್ಲಿ ಮಾರ್ಕ್ ಇದೆ, ಅಂದರೆ ಒಂದೇ ದಿಕ್ಕಿನಲ್ಲಿ ಹೋಗೋದಂಥ ಒಂದು ಸಾಧನಕ್ಕೆ ಏನಂತ ಕರೀತಾರೆ? ಸಿಂಪ್ಲೆಕ್ಸ್ ಅಂತ ಕರೀತಾರೆ ನೋಡ್ರಿ. ಒಂದೇ ದಿಕ್ಕಿನಲ್ಲಿ ಚಲನೆ ಮಾಡ್ತದೆ. ಇದಕ್ಕೆ ರೇಡಿಯೋ ಪ್ರಸಾರ ಅಂತ ಹೇಳ್ಬೋದು. ನಾವು ರೇಡಿಯೋ ಹಚ್ಚೋಣ, ಬರೀ ಆ ಕಡೆಯಿಂದ ಮಾತ್ರ ರೇಡಿಯೋ ಪ್ರಸಾರ ಆಗ್ತಿರ್ತದೆ, ಈ ಕಡೆಯಿಂದ ಏನೂ ಹೋಗೋಲ್ಲ, ಬರೀ ಒಂದೇ ದಿಕ್ಕಿನಲ್ಲಿ ಚಲಿಸ್ತಿರ್ತದೆ ನೋಡಿರಿ. ಅದಕ್ಕೆ ಉದಾಹರಣೆ ರೇಡಿಯೋ. ಅದೇ ರೀತಿಯಾಗಿ ಆಪ್ ಡೂಪ್ಲೆಕ್ಸ್ ಅಂತ ಬರ್ತದೆ ಎರಡನೇದಾಗಿ. ಆಪ್ ಡೂಪ್ಲೆಕ್ಸ್ ಎರಡೂ ದಿಕ್ಕುಗಳಲ್ಲಿ ಚಲಿಸಬಹುದು, ಆದರೆ ಏಕಕಾಲದಲ್ಲಿ ಅಲ್ಲ. ಒಂದು ಸಾಧನ ಕಳಿಸುತ್ತಿರುವಾಗ ಇನ್ನೊಂದು ಸ್ವೀಕರಿಸಬೇಕು. ಈ ರೀತಿಯಾಗಿ ಅಂದರೆ ಒಂದು ಕಡೆ ಹೋಗ್ತಿರ್ತದೆ, ಆದರೆ ಇನ್ನೊಂದು ಕಡೆ ಬರ್ತಿರಲ್ಲ, ಆಮೇಲೆ ಲೇಟಾಗಿ ಬರ್ತದೆ. ಇದಕ್ಕೆ ಉದಾಹರಣೆ ವಾಕಿ ಟಾಕಿ ಅಂತ ನಾವು ಹೇಳ್ಬೋದು. ವಾಕಿ ಟಾಕಿಯಲ್ಲಿ ಮಾತಾಡಿದ ತಕ್ಷಣ ಮೊದಲು ಆ ಕಡೆ ತಲುಪ್ತದೆ, ಆ ಕಡೆ ತಲುಪಿದ 5 ನಿಮಿಷದ ನಂತರ ಅವರು ಮಾತಾಡಿದ್ದು ನಮಗೂ ಕೇಳಿಸ್ತದೆ. ಈ ರೀತಿಯಾಗಿ ಲೈಟಾಗಿ ಬರೋದಕ್ಕೆ ಅದಕ್ಕೆ ಆಪ್ ಡೂಪ್ಲೆಕ್ಸ್ ಅಂತ ಕರೀತಾರೆ. ಮೂರನೇದಾಗಿ ಫುಲ್ ಡೂಪ್ಲೆಕ್ಸ್ ಅಂತಾರೆ. ಇದೇನಪ್ಪ ಅಂತಂದರೆ ಡೇಟಾ ಎರಡು ದಿಕ್ಕುಗಳಲ್ಲಿ ಏಕಕಾಲದಲ್ಲಿ ಚಲಿಸಬಹುದಾಗಿದೆ. ಜೊತೆಗೆ ಇದೊಂದು ಸಂವಹನಕ್ಕೆ ಅತ್ಯಂತ ದಕ್ಷ ವಿಧಾನವಾಗಿದೆ ನೋಡ್ರಿ. ಉದಾಹರಣೆಗೆ ನಾವು ಟೆಲಿಫೋನ್ ಸಂಭಾಷಣೆ ಮಾಡ್ಬೋದು, ಅಂದರೆ ಟೆಲಿಫೋನ್ಗಳಲ್ಲಿ ಮಾತಾಡ್ಬೋದು. 2 ನಿಮಿಷದಲ್ಲಿ ಅವ್ರ ಮಾತು ನಮಗೆ ರಿಪೀಟಾಗಿ ವಾಯ್ಸು ಬರುತ್ತೆ. ಇದಕ್ಕೆ ಫುಲ್ ಡೂಪ್ಲೆಕ್ಸ್ ಅಂತ ಕರಿತಾರೆ ನೋಡ್ರಿ. ಎರಡು ದಿಕ್ಕುಗಳಲ್ಲಿ ಏನಂದರೆ ಏಕಕಾಲದಲ್ಲಿ ಈ ಒಂದು ಕಮ್ಯುನಿಕೇಷನ್ ನಡೀತಿರ್ತದೆ. ಇದಕ್ಕೆ ಫುಲ್ ಡೂಪ್ಲೆಕ್ಸ್ ಅಂತ ಕರೀತಾರೆ. ಮುಂದಿನ ಒಂದು ಪ್ರಶ್ನೆ, ಸಿಮ್ ಕಾರ್ಡ್ನಲ್ಲಿ ಸಿಮ್ನ ಪೂರ್ಣ ರೂಪ ಏನಂತ ಕೇಳಿದ್ದಾರೆ ನೋಡಿ. ಇವು ಕೇಳ್ತಾರೆ, ಸಿಮ್ನ ಪೂರ್ಣ ರೂಪ ಏನು, ವಿಸ್ತೃತ ರೂಪ ಕೇಳಿದ್ದಾರೆ ನೋಡಿ. ಸಿಮ್ ಮೊದಲನೇದಾಗಿ ಸ್ಟೂಡೆಂಟ್ ಐಡೆಂಟಿಫಿಕೇಷನ್ ಮಾರ್ಕ್ ಅಂತ ಕೊಟ್ಟಿದ್ದಾರೆ. ಸಬ್ಸ್ಕ್ರೈಬರ್ ಐಡೆಂಟಿಫಿಕೇಷನ್ ಮಾಡ್ಯೂಲ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಸಬ್ಸ್ಕ್ರೈಬರ್ ಐಡೆಂಟಿಫಿಕೇಷನ್ ಮಷಿನ್ ಅಂತ ಕೊಟ್ಟಿದ್ದಾರೆ. ಆಮೇಲೆ 4ನೇದು ಸಬ್ಸ್ಕ್ರೈಬರೇಷನ್ ಇನ್ ಮೊಬೈಲ್ ಅಂತ ಕೊಟ್ಟಿದ್ದಾರೆ, ಸಬ್ಸ್ಕ್ರಿಪ್ಷನ್. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ಸ್ ಬಿ ಇದೆ ನೋಡಿ. ಸಬ್ಸ್ಕ್ರೈಬರ್ ಐಡೆಂಟಿಫಿಕೇಷನ್ ಮಾಡ್ಯೂಲ್ ಅಂತ ಕರೀತಾರೆ, ಮಾಡ್ಯೂಲ್. ಇದಕ್ಕೆ ಸರಿಯಾದ ಉತ್ತರ ಆಗೋದು ಸಿಮ್ ಎಂಬ ಒಂದು ವಿಸ್ತೃತ ರೂಪ ಆಗಿದೆ ನೋಡಿ. ಇದರ ಬಗ್ಗೆ ಹಲವಾರು ಎಕ್ಸಾಮಲ್ಲಿ ಕೇಳ್ಯಾರ. ಸಿಮ್ ಸಬ್ಸ್ಕ್ರೈಬರ್ ಐಡೆಂಟಿ ಮಾಡ್ಯೂಲ್ ಅವ್ರ ಸಬ್ಸ್ಕ್ರೈಬರ್ ಐಡೆಂಟಿಫಿಕೇಷನ್ ಮಾಡ್ಯೂಲ್ ಅಥವಾ ಎರಡು ರೀತಿಯಲ್ಲಿ ಕರೀತಾರೆ ನೋಡ್ರಿ. ಇದು ಮೊಬೈಲ್ ಫೋನ್ಗಳಲ್ಲಿ ಬಳಸಲಾಗುವ ಒಂದು ಇಂಟಿಗ್ರೇಟೆಡ್ ಆಗಿದೆ. ಇದು ಚಂದಾದಾರರ ಗುರುತಿನ ಮಾಹಿತಿಯನ್ನು ಸುರಕ್ಷಿತವಾಗಿ ಸಂಗ್ರಹಿಸ್ತದೆ ನೋಡ್ರಿ. ಜೊತೆಗೆ ಪ್ರತಿ ಸಿಮ್ ಕಾರ್ಡ್ಗೆ ಒಂದು ವಿಶಿಷ್ಟವಾದ ಸೀರಿಯಲ್ ಕೋಡ್ ಇರ್ತದೆ. ಇದಕ್ಕೆ ಅಂತಾರಾಷ್ಟ್ರೀಯ ಮೊಬೈಲ್ ಚಂದಾದಾರರು ಗುರುತು ಅಂತ ಹೇಳ್ತಾರೆ ನೋಡ್ರಿ. ಮತ್ತು ನೆಟ್ವರ್ಕ್ ದೃಢೀಕರಣಕ್ಕಾಗಿ ಬಳಸುವ ಕೀಲಿಗಳನ್ನು ಕೂಡ ಇದು ಹೊಂದಿರ್ತದೆ. ಈ ಒಂದು ಸಿಮ್ ಕಾರ್ಡ್ ಏನಪ್ಪ ಅಂತಂದರೆ ಒಂದು ಸಬ್ಸ್ಕ್ರೈಬರ್ ಸಿಮ್ ಕಾರ್ಡ್ನ ವ್ಯಕ್ತಿಯ ಒಂದು ಹಲವಾರು ಮಾಹಿತಿಗಳನ್ನು ಹೊಂದಿರ್ತದೆ ನೋಡ್ರಿ. ಇದು ಬಳಕೆದಾರರನ್ನು ಗುರುತಿಸಲು ಮತ್ತು ಮೊಬೈಲ್ ನೆಟ್ವರ್ಕ್ಗಳಿಗೆ ಸಂಪರ್ಕಿಸಲು ಸಹಾಯ ಮಾಡುತ್ತದೆ. ಇದು ಸಿಮ್ ಕಾರ್ಡ್ನ ವಿಸ್ತೃತ ರೂಪ ಸಬ್ಸ್ಕ್ರೈಬರ್ ಐಡೆಂಟಿಫಿಕೇಷನ್ ಮಾಡ್ಯೂಲ್. ಮುಂದಿನ ಒಂದು ಪ್ರಶ್ನೆ, ನೆಟ್ವರ್ಕ್ನಲ್ಲಿ ಪ್ರತಿಯೊಂದು ಕಂಪ್ಯೂಟರ್ಗೆ ಏಕಕಾಲದಲ್ಲಿ ಡೇಟಾ ಪ್ಯಾಕೆಟ್ಗಳನ್ನು
ಪ್ರಸಾರ ಮಾಡುವ ಕಾರ್ಯಾಚರಣೆ ವಿಧಾನವನ್ನು ಹೀಗೆಂದು ಕರೆಯುತ್ತಾರೆ. ಈ ಒಂದು ಕಂಪ್ಯೂಟರ್ಗೆ ಏಕಕಾಲದಲ್ಲಿ ಡೇಟಾ ಪ್ಯಾಕೇಜ್ ಪ್ರಸಾರ ಮಾಡಲು ಆ ಒಂದು ಕಾರ್ಯಾಚರಣೆಗೆ ಏನೆಂದು ಕರೀತಾರೆ ಅಂತ ಕೊಟ್ಟಿದ್ದಾರೆ. ಬ್ರಾಡ್ಕಾಸ್ಟಿಂಗ್, ಮಿಸ್ಕಾಸ್ಟಿಂಗ್, ಮಲ್ಟಿಕಾಸ್ಟಿಂಗ್, ಯೂನಿಕಾಸ್ಟಿಂಗ್. ಇದಕ್ಕೆ ಸರಿಯಾದ ಉತ್ತರ ಬ್ರಾಡ್ಕಾಸ್ಟಿಂಗ್ ನೋಡಿ. ಬ್ರಾಡ್ಕಾಸ್ಟಿಂಗ್ ಏನಪ್ಪ ಅಂತಂದರೆ ಈ ಒಂದು ಕಂಪ್ಯೂಟರ್ನ ಮಾಹಿತಿಯನ್ನು ಸಪ್ಲೈ ಮಾಡ್ತದೆ. ಇದು ಕಂಪ್ಯೂಟರ್ ನೆಟ್ವರ್ಕ್ಗಳಲ್ಲಿ ಡೇಟಾ ಪ್ರಸರಣದ ಹಲವು ವಿಧಗಳು ಕಂಡುಬರ್ತವೆ. ಅದರಲ್ಲಿ ಮೊದಲನೆಯದಾಗಿ ಯೂನಿಕಾಸ್ಟ್ ಅಂತ ಕಂಡುಬರ್ತದೆ. ಇದೇನಪ್ಪ ಅಂತಂದರೆ ಒಂದು ವ್ಯಕ್ತಿಯಿಂದ ಕಳಿಸಿದ್ದರಿಂದ ಒಬ್ಬನೇ ಸ್ವೀಕರಿಸುವವರು ಆಗಿರ್ತಾರೆ. ಅಂದರೆ 1 to 1 ಒಬ್ಬ ವ್ಯಕ್ತಿಯಿಂದ ಒಬ್ಬನೇ ವ್ಯಕ್ತಿ ಪಡೆಯೋದಕ್ಕೆ ಯೂನಿಕಾಸ್ಟ್ ಅಂತ ಕರೀತಾರೆ. ಒಂದು ಮಾಹಿತಿಯನ್ನು ಏನಪ್ಪ ಅಂತಂದರೆ ಡೇಟಾ ಪ್ರಸಾರವನ್ನು ಒಬ್ಬ ವ್ಯಕ್ತಿಯಿಂದ ಒಬ್ಬ ವ್ಯಕ್ತಿಯನ್ನೇ ಪಡೆಯೋದಕ್ಕೆ ಯೂನಿಕಾಸ್ಟ್ ಎಂದು ಕರೆಯುತ್ತಾರೆ. ಮಲ್ಟಿಕಾಸ್ಟ್ ಎರಡನೇ ವಿಧ ಮಲ್ಟಿಕಾಸ್ಟ್. ಮಲ್ಟಿಕಾಸ್ಟ್ ಅಂದರೆ ಒಂದು ಕಳಿಸುವವರಿಂದ ಆಸಕ್ತಿ ಸ್ವೀಕರಿಸುವವರ ನಿರ್ದಿಷ್ಟ ಗುಂಪಿಗೆ ಸೇರ್ತದೆ. ಅಂದರೆ 1 to many. ಒಬ್ಬ ವ್ಯಕ್ತಿ ಒಂದು ಡೇಟಾ ಪ್ರಸಾರವನ್ನು ಕಳಿಸ್ತಾನೆ, ಅದರಲ್ಲಿ ಆಸಕ್ತಿ ಇರುವ ಒಂದು ಗುಂಪಿಗೆ ಹೋಗುತ್ತದೆ ನೋಡಿರಿ. 1 to many. 1 to many ಅಂದರೆ ಒಂದು ಗುಂಪಿಗೆ ಹೋಗೋದಕ್ಕೆ ಮಲ್ಟಿ ಕಾಸ್ಟ್ ಅಂತ ಕರೀತಾರೆ. ಅದೇ ರೀತಿಯಾಗಿ ಬ್ರಾಡ್ಕಾಸ್ಟ್ ಏನಪ್ಪ ಅಂತಂದರೆ ಒಬ್ಬ ವ್ಯಕ್ತಿ ಕಳಿಸುವವರಿಂದ ನೆಟ್ವರ್ಕ್ನಲ್ಲಿರುವ ಎಲ್ಲ ಒಂದು ಸ್ವೀಕರಿಸುವವರಿಗೆ ಇದು ಕಂಡುಬರ್ತದೆ. 1 to all. ನೆಟ್ವರ್ಕ್ನಲ್ಲಿ ಬಳಕೆ ಮಾಡುವಂಥ ಎಲ್ಲ ಒಂದು ವ್ಯಕ್ತಿಗಳಿಗೆ ಹೋಗೋದಕ್ಕೆ ಈ ಒಂದು ಬ್ರಾಡ್ಕಾಸ್ಟ್ ಅಂತ ಹೇಳ್ತಾರೆ ನೋಡಿರಿ. ಆಮೇಲೆ ಯೂನಿಕಾಸ್ಟ್ ಅಂತ ಬರ್ತದೆ ಇನ್ನೊಂದು. ಅದು ಏನಪ್ಪ ಅಂತಂದರೆ ಒಬ್ಬ ವ್ಯಕ್ತಿ ಕಳಿಸುವವರಿಂದ ಅನೇಕ ಒಂದು ಸ್ವೀಕರಿಸುವವರಲ್ಲಿ ಹತ್ತಿರದ ಒಬ್ಬರಿಗೆ ಹೋಗುತ್ತದೆ ನೋಡಿರಿ. ಅಂದರೆ ಯಾರು ಇಷ್ಟಪಟ್ಟು ಈ ಒಂದು ಮಾಹಿತಿಯನ್ನು ಪಡಿತಾರೋ ಅವರಿಗೆ ಹೋಗುತ್ತದೆ. ನಿಯರೆಸ್ಟ್ ಇರೋರಿಗೆ 1 to ನಿಯರೆಸ್ಟ್ ಹತ್ತಿರದಲ್ಲಿರುವ ವ್ಯಕ್ತಿಗೆ ಹೋಗುತ್ತದೆ. ಇದೇನಪ್ಪ ಅಂತಂದರೆ ಈ ಒಂದು ಕಂಪ್ಯೂಟರ್ನ ನೆಟ್ವರ್ಕಿಂಗ್ ಡೇಟಾ ಪ್ರಸರಣದ ವಿಧಾನಗಳಾವಾಗಿ ನೋಡಿರಿ. ನಮಗೇನು ಕ್ವಶನ್ ಕೇಳಿದ್ರು ಬ್ರಾಡ್ಕಾಸ್ಟ್ ಬಗ್ಗೆ ಕೇಳಿದರು. ಅದೇನಪ್ಪ ಅಂತಂದರೆ 1 to all ಅಂದರೆ ಒಬ್ಬ ವ್ಯಕ್ತಿಯಿಂದ ನೆಟ್ವರ್ಕ್ನಲ್ಲಿರುವ ಎಲ್ಲ ವ್ಯಕ್ತಿಗಳು ಆ ಒಂದು ಮಾಹಿತಿಯನ್ನು ಪಡಿತಿರ್ತಾರೆ. ಇದಕ್ಕೆ ಬ್ರಾಡ್ಕಾಸ್ಟಿಂಗ್ ಅಂತ ಕರೆಯುತ್ತಾರೆ ನೋಡಿರಿ. 4ನೇ ಪ್ರಶ್ನೆ, ಕೀಬೋರ್ಡ್ನಲ್ಲಿ ಈ ಕೆಳಗಿನ ಯಾವ ಫಂಕ್ಷನ್ ಕೀಯನ್ನು ಸ್ಲೈಡ್ ಶೋ ವೀಕ್ಷಿಸಲು ಬಳಸುತ್ತಾರೆ? F1, F2, F5, F6. ಇದರ ಬಗ್ಗೆ ಕೂಡ ಪ್ರಶ್ನೆ ಆಯ್ತು ನೋಡಿರಿ. ಸರಿಯಾದ ಉತ್ತರ ಆಪ್ಷನ್ ಸಿ F5 ನೋಡಿರಿ. F5 ಏನಪ್ಪ ಅಂತಂದರೆ ಈ ಒಂದು ಸೈಡ್ ಸ್ಲೋ ಬಳಕೆಯಾಗಿ ಮಾಡ್ತಾರೆ. ಅದು F5 ಬಟನ್ನ ಪ್ರೆಸ್ ಮಾಡ್ತಾರೆ ಇಲ್ಲಿ ಕಂಪ್ಯೂಟರ್ನಲ್ಲಿ. ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಮತ್ತು ಇನ್ನಿತರ ಪ್ರೆಸೆಂಟೇಷನ್ ಸಾಫ್ಟ್ವೇರ್ಗಳಲ್ಲಿ F5 ಕೀಗಳನ್ನು ಪ್ರಸ್ತುತ ಪ್ರೆಸೆಂಟೇಷನ್, ಸೈಡ್ ಶೋ ಮತ್ತು ಮೊದಲಾದ ಒಂದು ಸ್ಲೈಡ್ ಸ್ಲೋನಿಂದ ಪ್ರಾರಂಭಿಸಲು ಬಳಸಲಾಗುತ್ತದೆ. ಇದೊಂದು ಏನು F5. ಶಿಫ್ಟ್ ಪ್ಲಸ್ F5 ಕೀ ಸಂಯೋಜನೆಯನ್ನು ಪ್ರಸ್ತುತ ಆಯ್ಕೆ ಮಾಡಿದ ಸ್ಲೈಡ್ನಿಂದ ಸ್ಲೈಡ್ ಸ್ಲೋ ಪ್ರಾರಂಭಿಸಲು ಬಳಸಲಾಗುತ್ತದೆ. ಇದು ಪ್ರೆಸೆಂಟೇಷನನ್ನು ಎಡಿಟ್ ಮಾಡುವಾಗ ನಿರ್ದಿಷ್ಟ ಸ್ಲೈಡ್ ಅನ್ನು ಪರೀಕ್ಷಿಸಲು ಉಪಯುಕ್ತವಾಗಿದೆ ನೋಡಿ. ಯಾವುದು? F5 ಬಗ್ಗೆ ಕೇಳ್ಯಾರ ನೋಡ್ರಿ ಪ್ರಶ್ನೆ. ಅದೇ ರೀತಿಯಾಗಿ ಇನ್ನಿತರ ಫಂಕ್ಷನ್ ಕೀಗಳ ಬಗ್ಗೆ ಕೂಡ ಕೇಳ್ತಾರೆ. ಅದರಲ್ಲಿ F1 ಕೊಟ್ಟಿದ್ದಾರೆ. F1 ಏನಪ್ಪ ಅಂತಂದರೆ ಮೆನುವನ್ನು ತೆರೆಯುತ್ತದೆ. ಮೆನುವನ್ನು ತೆರೆದ ಅದು F1. F7 ಏನಪ್ಪ ಅಂತಂದರೆ ಕಾಗುಣಿತ ಮತ್ತು ವ್ಯಾಕರಣವನ್ನು ಪರಿಶೀಲನೆ ಮಾಡಲು ಬಳಸಲಾಗುತ್ತದೆ ನೋಡಿರಿ. ಯಾವುದು? F7. ಇದು ವ್ಯಾಕರಣ, ಕಾಗುಣಿತ ಯಾವ್ಯಾವ ಮಿಸ್ಟೇಕ್ ಆಗಿದ್ರೆ ಅದಕ್ಕೆ ಒಂದು ಚೆಕ್ ಮಾಡಲು ಈ ಒಂದು F5 ಬಳಸ್ತಾರೆ, ಸ್ಪೆಲ್ಲಿಂಗ್ ಚೆಕ್. ಮುಂದಿನ ಒಂದು ಪ್ರಶ್ನೆ, ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ನಲ್ಲಿ ಗರಿಷ್ಠ ಜೂಮ್ ಶೇಕಡಾವಾರು ಎಷ್ಟು ಇರುತ್ತದೆ? 100%, 200%, 300%, 400%. ಈ ಒಂದು ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ನಲ್ಲಿ ಜೂಮ್ ಎಷ್ಟು ಅಂತ ಇರ್ತದೆ ಅಂತ ಕೇಳ್ಯಾರ ಪ್ರಶ್ನೆ. ಸರಿಯಾದ ಉತ್ತರ ನೋಡೋದಾದರೆ 400% ನೋಡಿ. ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಇದೆ. ಮೈಕ್ರೋಸಾಫ್ಟ್ ಆಫೀಸರ್ ಅಪ್ಲಿಕೇಶನ್ಗಳ ಜೂಮ್ ಮಟ್ಟವನ್ನು ಭಿನ್ನವಾಗಿರುತ್ತೆ ನೋಡಿರಿ. ಅದರಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, MS ಪವರ್ ಪಾಯಿಂಟ್ ಇದು ಗರಿಷ್ಠ ಜೂಮ್ ಎಷ್ಟು ಅಂದರೆ 400% ಆಗಿದೆ. ಈ ಒಂದು FD ಎಕ್ಸಾಮ್ ನಡೀತಾರೆ HK, ಅದರಲ್ಲಿ ಈ ಒಂದು ಪ್ರಶ್ನೆ ಆಗಿದೆ ನೋಡಿ. ಮೈಕ್ರೋಸಾಫ್ಟ್ನ ಅಥವಾ MS ವರ್ಡ್ನ ಒಂದು ಗರಿಷ್ಠ ಮಟ್ಟ ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ. ಅದೇ ರೀತಿಯಾಗಿ MS ವರ್ಡ್ನ ಒಂದು ಜೂಮ್ ಎಷ್ಟು ಅಂದರೆ 500% ಆಗಿದೆ ಗರಿಷ್ಠ ಜೂಮ್.
ಅಂದರೆ 0ದಿಂದ 500% ಈ ಒಂದು MS ವರ್ಡ್ ಜೂಮ್ ಆಗಿದೆ. ಆಮೇಲೆ MS ಎಕ್ಸೆಲ್ ಇದು ಗರಿಷ್ಠ ಜೂಮ್ ಎಷ್ಟಂದರೆ 400% ಆಗಿದೆ ನೋಡಿರಿ. ಇಲ್ಲಿ 2 ಸೇಮ್ ಇವೆ, ಒಂದು ಮಾತ್ರ 500 ಇದೆ. ಅಂದರೆ MS ಪವರ್ ಪಾಯಿಂಟ್ ಮತ್ತು MS ಎಕ್ಸೆಲ್ ಎಷ್ಟಂದರೆ ಗರಿಷ್ಠ ಜೂಮ್ ಎಷ್ಟಂದರೆ 400%. MS ವರ್ಡ್ ಎಷ್ಟಂದರೆ 500% ಜೂಮ್ ಆತದ ನೋಡ್ರಿ. MS ವರ್ಡ್ ಏನಪ್ಪ ಅಂತಂದರೆ ಅದನ್ನೇ ಬೇರೆ ಇದೆ. MS ಎಕ್ಸೆಲ್ ಮತ್ತು MS ಪವರ್ ಪಾಯಿಂಟ್ ಎರಡು 400 ಜೂಮ್ ಬರ್ತದೆ. ಮುಂದಿನ ಒಂದು ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಯಾವುದು ಕಾರ್ಯಾಚರಣೆ ವ್ಯವಸ್ಥೆ ಅಂದರೆ ಆಪರೇಟಿಂಗ್ ಸಿಸ್ಟಮ್ ಅಲ್ಲ ಅಂತ ಕೊಟ್ಟಿದ್ದಾರೆ. ವಿಂಡೋಸ್ 2668, ಅದರ ಜೊತೆಗೆ ಯುನಿಕ್ಸ್, ಲಿನಕ್ಸ್, ಒರಾಕಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಒರಾಕಲ್ ನೋಡ್ರಿ. ಈ ಒರಾಕಲ್ ಏನಪ್ಪ ಅಂತಂದರೆ ಈ ಒಂದು ಕಾರ್ಯಾಚರಣೆ ವ್ಯವಸ್ಥೆ ಅಲ್ಲ ನೋಡ್ರಿ. ಆಪರೇಟಿಂಗ್ ಸಿಸ್ಟಮ್ನ ಒಂದು ಕಾರ್ಯಾಚರಣೆ ವ್ಯವಸ್ಥೆ ಅಲ್ಲ. ಆಪರೇಟಿಂಗ್ ಸಿಸ್ಟಮ್ OS ಅಂತ ಕರಿತಾರೆ ಅದಕ್ಕೆ. ಇದು ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ಬಳಕೆದಾರರ ನಡುವೆ ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸ್ತದೆ. ಇದು ಒಂದು ಸಿಸ್ಟಮ್ ಸಾಫ್ಟ್ವೇರ್ ಆಗಿದೆ ನೋಡ್ರಿ. ಇದು ಆಪರೇಟಿಂಗ್ ಸಿಸ್ಟಮ್ ಅನ್ನೋದು ಒಂದು ಸಾಫ್ಟ್ವೇರ್ ಆಗಿದೆ. ಇದರಲ್ಲಿ ವಿಂಡೋಸ್, ಯುನಿಕ್ಸ್, ಲಿನಕ್ಸ್, ಮ್ಯಾಕ್ಸ್ OS ಮತ್ತು ಆಂಡ್ರಾಯ್ಡ್ ಇವುಗಳಲ್ಲಿ OSಗೆ ಉದಾಹರಣೆ ಆಗ್ಯಾವ. ಆಪರೇಟಿಂಗ್ ಸಿಸ್ಟಮ್ಗೆ ಉದಾಹರಣೆಗಳು ಇದ್ದಾವೆ ನೋಡಿ ಇವು. ಒರಾಕಲ್ ಅಂದರೆ ಇದು ಒಂದು ಪ್ರಮುಖ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಗ್ಯದ. ಪ್ರಮುಖ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಯಾವುದಂದರೆ ಒರಾಕಲ್. ಇದನ್ನು ಡೇಟಾವನ್ನು ಸಂಗ್ರಹಿಸಲು, ನಿರ್ವಹಿಸಲು ಮತ್ತು ಮರುಪಡೆಯಲು ಬಳಸಲಾಗ್ತದೆ ನೋಡ್ರಿ. ಇದು ಆಪ್ರೇಟಿಂಗ್ ಸಿಸ್ಟಮ್ ಅಲ್ಲ. ಯಾವುದು OS ಒಂದು ಏನಪ್ಪ ಅಂತಂದರೆ ಇದೊಂದು ಆಪ್ರೇಟಿಂಗ್ ಸಿಸ್ಟಮ್ ಅಲ್ಲ. ಆಪ್ರೇಟಿಂಗ್ ಸಿಸ್ಟಮ್ನ ಮೇಲೆ ಚಲಿಸುವ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿದೆ ನೋಡಿದು. ಯಾವುದು ಒರಾಕಲ್. ಇಲ್ಲಿ ಏನು ಕೇಳ್ಬೋದು ಅಂದರೆ OS ಅಂದರೆ ಏನಂತ ಕೇಳ್ಬೋದು. ಒಂದು ಎಕ್ಸಾಮಲ್ಲಿ ಕ್ವಶನ್ ಯಾವ ರೀತಿ ಅಂದರೆ OS ಅಂದರೆ ಏನು ಅಂತ ಕೊಡಿರ್ತಾರೆ. ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ಆಪ್ರೇಟಿಂಗ್ ಸಿಸ್ಟಮ್ ಏನು ಸಾಫ್ಟ್ವೇರು ಹಾರ್ಡ್ವೇರು ಅಂತ ಕೇಳ್ಬೋದು. ಇದು ಸಾಫ್ಟ್ವೇರ್ ಆಗಿದೆ. ಇಲ್ಲಾಂದರೆ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ಬಳಕೆದಾರರ ನಡುವೆ ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸುವಂಥ ಒಂದು ಸಿಸ್ಟಮ್ ಯಾವುದಂತ ಕೇಳ್ತಾರೆ. ಯಾವುದು ಆಪ್ರೇಟಿಂಗ್ ಸಿಸ್ಟಮ್ ಏನು ನೋಡ್ರಿ. ಮುಂದಿನ ಒಂದು ಪ್ರಶ್ನೆ, ಸಿ ಎಡಿಟರ್ನ ಪ್ರೋಗ್ರಾಮ್ ಟೈಪ್ ಮಾಡಿದ ನಂತರ ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ. ಪ್ರೋಗ್ರಾಮನ್ನು ಕಂಪೈಲ್ ಮಾಡಬೇಕಾಗ್ತದ, ಅಥವಾ ಪ್ರೋಗ್ರಾಮನ್ನು ಕಾರ್ಯಗತಗೊಳಿಸಬೇಕಾದ, ಅಥವಾ ಆಪ್ಷನ್ಸ್ ಎ ಮತ್ತು ಆಪ್ಷನ್ಸ್ ಬಿ ಎರಡು ಸರಿಯಾಗಿವೆ, ಅಥವಾ ಆಪ್ಷನ್ಸ್ ಡಿ ಎಲ್ಲ ಮೇಲಿನ ಯಾವುದು ಸರಿ ಇಲ್ಲ ಅಂತ ಕೊಟ್ಟಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ನೋಡಿ. ಮೊದಲು ನಂತರ ಏನಪ್ಪ ಅಂತಂದರೆ ಇವು ಮಾಡ್ಬೋದು. ಅಂದರೆ ಪ್ರೋಗ್ರಾಮನ್ನು ಕಂಪೈಲ್ ಮಾಡಬೇಕಾದ, ಆಮೇಲೆ ಪ್ರೋಗ್ರಾಮನ್ನು ಕಾರ್ಯಗತಗೊಳಿಸ್ಬೇಕಾಗ್ತದೆ ನೋಡ್ರಿ. ಸಿ ಅಂತ ಉನ್ನತ ಮಟ್ಟದ ಪ್ರೋಗ್ರಾಮಿಂಗ್ ಭಾಷೆಗಳಲ್ಲಿ ಬರೆದ ಪ್ರೋಗ್ರಾಮನ್ನು ಕಂಪ್ಯೂಟರ್ ನೇರವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಅದನ್ನು ಯಂತ್ರ ಭಾಷೆಗೆ ಪರಿವರ್ತಿಸಬೇಕಾಗ್ತದೆ. ಈ ಒಂದು ಪ್ರಕ್ರಿಯೆಗಳು 3 ಹಂತದಲ್ಲಿ ಕಂಡುಬರ್ತದೆ. ಕಂಪ್ಯೂಟರ್ ಏನಪ್ಪ ಅಂತಂದರೆ ಆ ಒಂದು ಪ್ರೋಗ್ರಾಮ್ ಭಾಷೆ ಏನಪ್ಪ ಅಂತಂದರೆ ಅರ್ಥ ಮಾಡಿಕೊಳ್ಳೋದಿಲ್ಲ. ಅದಕ್ಕಾಗಿ ಯಂತ್ರ ಭಾಷೆ ನಾವು ನೀಡಬೇಕಾಗ್ತದೆ. ಅದರಲ್ಲಿ 3 ರೀತಿಯಲ್ಲಿ ಕಂಡುಬರ್ತವೆ. ಮೊದಲನೇದಾಗಿ ಕೋಡಿಂಗ್ ಮಾಡಬೇಕು, ಆಮೇಲೆ ಕಂಪೈಲೇಷನ್ ಮಾಡಬೇಕು, ಆಮೇಲೆ ಕಾರ್ಯಗತಗೊಳಿಸಬೇಕು ಅಥವಾ ಎಕ್ಸಿಕ್ಯೂಷನ್ ಮಾಡಬೇಕಾಗ್ತದೆ. ಪ್ರೋಗ್ರಾಮನ್ನು ಸಿ ಎಡಿಟರ್ನಲ್ಲಿ ಸೋರ್ಸ್ ಕೋಡನ್ನು ಬರೆಯುತ್ತಾರೆ. ಆಮೇಲೆ ಕಾಂಪ್ಲಿಕೇಶನ್ ನೋಟ್ಸ್ ಕೋಡನ್ನು ಯಂತ್ರ ಭಾಷೆಗೆ ಅಬ್ಜೆಕ್ಟ್ ಕೋಡಾಗಿ ಪರಿವರ್ತನೆ ಮಾಡ್ತಾರೆ. ನಂತರದಲ್ಲಿ ಆ ಒಂದು ಗೆ ಕಂಪೈಲೇಷನ್ ನಂತರ ಕೋಡನ್ನು ರನ್ ಮಾಡಲು ಮಾಡ್ತಾರೆ. ಈ 3 ಹಂತ ನೀಡಿದ ನಂತರ ಕಂಪ್ಯೂಟರ್ ಏನಪ್ಪ ಅಂತಂದರೆ ನಮಗೆ ವಾಪಸ್ಸು ರೆಸ್ಪಾನ್ಸ್ ಮಾಡುತ್ತದೆ. ಒಂದು ಕಂಪ್ಯೂಟರ್ನಲ್ಲಿ ಈ ರೀತಿಯಾಗಿ 3 ವಿಧ ರೀತಿಯಲ್ಲಿ ನಾವೇನು ಮಾಡ್ತೀವಿ ಅಂದರೆ ಕಂಪ್ಯೂಟರ್ಗೆ ಭಾಷೆನ ತಿಳಿಸ್ತೀವಿ. ಕಂಪ್ಯೂಟರ್ಗೆ ಯಂತ್ರ ಭಾಷೆ ಮೆಕ್ಯಾನಿಕಲ್ ಲ್ಯಾಂಗ್ವೇಜ್ ಹಾಕ್ಬೇಕಾತ್ ನೋಡ್ರಿ. ಮುಂದಿನ ಒಂದು ಪ್ರಶ್ನೆ, ಡೇಟಾ ಮಾಹಿತಿ ಸಂಗ್ರಹಣೆಯನ್ನು ಅಳೆಯುವ ಅತಿ ದೊಡ್ಡ ಏಕಮಾನ ಯಾವುದು? ಕಿಲೋಬೈಟ್, ಮೆಗಾಬೈಟ್, ಗೀಗಾಬೈಟ್, ಟೆರಾಬೈಟ್. ಇದಕ್ಕೆ ಸರಿಯಾದ ಉತ್ತರ ಟೆರಾಬೈಟ್ ನೋಡಿ. ಕಂಪ್ಯೂಟರ್ನಲ್ಲಿ ಡೇಟಾ ಸಂಗ್ರಹಣಾ ಘಟಕವನ್ನು ಆರೋಹಣ ಕ್ರಮದಲ್ಲಿ ಈ ಕೆಳಗಿನಂತೆ ನೋಡ್ಬೋದು ನಾವು, ಚಿಕ್ಕದರಿಂದ ದೊಡ್ಡದು. ಮೊದಲನೇದಾಗಿ ಯಾವುದು ಬರುತ್ತೆ? ಕಿಲೋಬೈಟ್. ಇಲ್ಲಿ ಕೆಳಗಡೆ ಇದೆ ನೋಡಿ. 1024 ಬೈಟ್ಗಳ ಸೇರಿಗೆಸಿಂದ ಕಿಲೋಬೈಟ್ ಆಗುತ್ತದೆ. ಆಮೇಲೆ 1024 ಕಿಲೋಬೈಟ್ಗಳು ಸೇರಿ 1 ಮೆಗಾಬೈಟ್ ಆಗುತ್ತದೆ.
ಅದೇ ರೀತಿಯಾಗಿ 1024 ಮೆಗಾಬೈಟ್ಗಳು ಸೇರಿ 1 ಗಿಗಾಬೈಟ್ ಆಗುತ್ತದೆ. ಆಮೇಲೆ 1024 ಗಿಗಾಬೈಟ್ಗಳು ಸೇರಿ ಟೆರಾಬೈಟ್ ಆಗ್ತದೆ ನೋಡಿರಿ. ಈ ಟೆರಾಬೈಟು ಉನ್ನತವಾದ ಒಂದು ಡಾಟಾ ಬೇಸ್ ಆಯ್ತು ನೋಡಿರಿ ಇದು. ಮುಂದಿನ ಒಂದು ಪ್ರಶ್ನೆ, ಮೆಮೊರಿಯನ್ನು ಮುಖ್ಯವಾಗಿ ಈ ಕೆಳಗಿನಂತೆ ವಿಂಗಡಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಪ್ರಾಥಮಿಕ ಮತ್ತು ದ್ವಿತೀಯಕ, ಬಿ ಫ್ಲಾಪಿ ಮತ್ತು ಕಾಂಪ್ಯಾಕ್ಟ್, ಸಿ ರ್ಯಾಮ್ ಮತ್ತು ರೋಮ್, ಅದೇ ರೀತಿಯಾಗಿ ಡಿ ಫ್ಲ್ಯಾಶ್ ಆ್ಯಂಡ್ ಆಡಿಯೋ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಪ್ರಾಥಮಿಕ ಮತ್ತು ದ್ವಿತೀಯಕ ನೋಡಿ. ಕಂಪ್ಯೂಟರ್ ಮೆಮೊರಿಯನ್ನು ಅದರ ಕಾರ್ಯ ಮತ್ತು ಪ್ರದೇಶಗಳ ವೇಗದ ಆಧಾರದ ಮೇಲೆ 2 ಮುಖ್ಯ ಒಂದು ಪ್ರಕಾರಗಳಾಗಿ ವಿಂಗಡಿಸಿದ್ದಾರೆ. ಅದರಲ್ಲಿ ಮೊದಲನೇದು ಪ್ರಾಥಮಿಕ ಮೆಮೊರಿ ಅಂತ ಕರೀತಾರೆ, ಎರಡನೇದು ದ್ವಿತೀಯಕ ಮೆಮೊರಿ, ಸೆಕೆಂಡ್ರಿ ಮೆಮೊರಿ, ಪ್ರೈಮರಿ ಮೆಮೊರಿ. ಪ್ರೈಮರಿ ಮೆಮೊರಿಯಲ್ಲಿ ಏನಪ್ಪ ಅಂತಂದರೆ ವೇಗವಾಗಿರ್ತದೆ, ಆದರೆ ಸಮನಾಗಿ ಅಸ್ಥಿರವಾಗಿರ್ತದೆ. ಇಲ್ಲಿ ಪ್ರಾಥಮಿಕ ಮೆಮೊರಿದಲ್ಲಿ ವೇಗವಾಗಿರ್ತದೆ, ಜೊತೆಗೆ ಸಮನಾಗಿ ಅಸ್ಥಿರವಾಗಿರ್ತದೆ. ಉದಾಹರಣೆ ರ್ಯಾಮ್ ಅಂತ ಕೊಟ್ಟಿದ್ದಾರೆ ನೋಡಿ. ರ್ಯಾಮ್ ಫುಲ್ ಫಾರ್ಮ್ ಏನಂದರೆ ರ್ಯಾಂಡಮ್ ಆ್ಯಕ್ಸೆಸ್ ಮೆಮೊರಿ. ಅದೇ ರೀತಿಯಾಗಿ ರೋಮ್ ರೀಡ್ ಓನ್ಲಿ ಮೆಮೊರಿ. ಇದರ ಬಗ್ಗೆ ಕೂಡ ಕ್ವೆಶನ್ ಆಯ್ತು ನೋಡಿರಿ. ರ್ಯಾಮ್ ಅಂದರೆ ರ್ಯಾಂಡಮ್ ಆ್ಯಕ್ಸೆಸ್ ಮೆಮೊರಿ, ರೀಡ್ ಓನ್ಲಿ ಮೆಮೊರಿ. ಅದೇ ರೀತಿಯಾಗಿ ದ್ವಿತೀಯ ಮೆಮೊರಿ ಇದು ಯಾವ ರೀತಿಯಾಗಿರ್ತದೆ ಅಂದರೆ ನಿಧಾನವಾಗಿರ್ತದೆ, ಆದರೆ ಸ್ಥಿರವಾಗಿರ್ತದೆ ನೋಡಿರಿ. ಇದು ವೇಗವಾಗಿರ್ತದೆ, ಆದರೆ ಸಮನಾಗಿ ಅಸ್ಥಿರವಾಗಿರ್ತದೆ. ಈ ದ್ವಿತೀಯ ಮೆಮೊರಿ ಏನಂದರೆ ನಿಧಾನವಾಗಿರ್ತದೆ, ಆದರೆ ಸ್ಥಿರವಾಗಿರ್ತದೆ ನೋಡಿರಿ. ಉದಾಹರಣೆ ಯಾವುದಪ್ಪ ಅಂತಂದರೆ ಹಾರ್ಡ್ ಡಿಸ್ಕ್ ನಾವು ನೋಡ್ತೀವಿ. ಅದೇ ರೀತಿಯಾಗಿ ಸಾಲಿಡ್ ಸ್ಟೇಟ್ ಡ್ರೈವ್ SSD ಅಂತ ಹೇಳ್ತೀವಿ. ಅದೇ ರೀತಿ ಪೆನ್ ಡ್ರೈವ್, CD, DVD ಇವೆಲ್ಲ ಏನಪ್ಪ ಅಂತಂದರೆ ದ್ವಿತೀಯ ಮೆಮೊರಿಯಲ್ಲಿ ಕಂಡು ಬರ್ತವೆ. ಪ್ರಾಥಮಿಕ ಮೆಮೊರಿಯಲ್ಲಿ ರ್ಯಾಂಡಮ್ ಆ್ಯಕ್ಸೆಸ್ ಮೆಮೊರಿ, ರೀಡ್ ಓನ್ಲಿ ಮೆಮೊರಿ ಇವುಗಳು ಕಂಡು ಬರ್ತವೆ ನೋಡಿರಿ. ಪ್ರಾಥಮಿಕ ಮತ್ತು ದ್ವಿತೀಯಕ ಎಂಬುದು ಮೆಮೊರಿಯ ಅತ್ಯಂತ ಮೂಲಭೂತ ಮತ್ತು ಪ್ರಮುಖ ವರ್ಗೀಕರಣವಾಗಿದೆ ನೋಡಿರಿ. ಕಂಪ್ಯೂಟರ್ ಮೆಮೊರಿಗಳು 2 ರೀತಿಯಲ್ಲಿ ನೋಡ್ತೀವಿ ನಾವು. ಇದಿಷ್ಟೇ ಏನಪ್ಪ ಅಂತಂದರೆ ಕಂಪ್ಯೂಟರ್ನ ಪ್ರಮುಖ ಮಾಹಿತಿ ಇತ್ತು ನೋಡಿರಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದರೆ ಬೇಗನೆ ಲೈಕ್ ಬಟನ್ನ ಪ್ರೆಸ್ ಮಾಡಿ ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಅದೇ ರೀತಿಯಾಗಿ ವಿಡಿಯೋ ಯಾವ ರೀತಿಯಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಚೆನ್ನಾಗಿದ್ದರೆ ಕಮೆಂಟ್ ಹಾಕಿ, ಏನಾದರೂ ಸೂಪರ್ ಅಂತ ಹಾಕಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.